ರಾಜ್ಯ ಸರ್ಕಾರದ ಕಡೆಯಿಂದ ಅಥವಾ ಮುಖ್ಯಮಂತ್ರಿಗಳ ಕಡೆಯಿಂದ ಮೈಕ್ರೋ ಫೈನಾನ್ಸ್ಗೆ ಒಂದು ಆರ್ಡಿನೆನ್ಸ್ ಅಥವಾ ಸುಗ್ರೀವಾಜ್ಞೆ ರೆಡಿ ಆಗ್ತಾ ಇರಬೇಕಾದ್ರೇ ಇಂತಹ ಒಂದು ಅನುಮಾನ ಕಾಡ್ತಾ ಇತ್ತು. ಈ ಸುಗ್ರೀವಾಜ್ಞೆ ನಿಜಕ್ಕೂ ನಿಂತ್ಕೊಳ್ಳುತ್ತಾ? ರಾಜ್ಯಪಾಲರು ನಿಜವಾಗಿಯೂ ಇದಕ್ಕೆ ಅಂಕಿತವನ್ನು ಹಾಕ್ತಾರಾ? ನೋಡಿ, ಜನಗಳು ಒಂದು ಕಡೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಕಿರುಕುಳ ಆಗ್ತಾ ಇದೆ, ಸರಿ. ಹಾಗಂತ ಜನ ಮೆಚ್ಚಿಸುವ ಸಲುವಾಗಿ ಕೈಗೊಳ್ಳುವ ನಿರ್ಧಾರಗಳು ಅಥವಾ ಸಮಸ್ಯೆ ತಪ್ಪಿಸುವ ಸಲುವಾಗಿ ಕೈಗೊಳ್ಳಬಹುದಾದ ನಿರ್ಧಾರಗಳಿದೆಯಲ್ಲ, ಇದು ರಾಷ್ಟ್ರದ ಕಾನೂನಿನ ಅಡಿಯಲ್ಲಿಯೇ ಇದೆಯಾ? ಅಥವಾ RBI ಇಂದ ಅನುಮತಿ ಪಡೆದುಕೊಂಡು ಪರವಾನಗಿ ಪಡ್ಕೊಂಡು ಮಾಡತಕ್ಕಂಥ ಮೈಕ್ರೋ ಫೈನಾನ್ಸ್ಗಳಿಗೆ ರಾಜ್ಯ ಸರ್ಕಾರ ಅಂಕುಶ ಹಾಕಕ್ಕೆ ಬರುತ್ತಾ ಅಂತ ದೊಡ್ಡ ಪ್ರಶ್ನೆ ಇತ್ತು. ಎಷ್ಟರ ಮಟ್ಟಿಗೆ ಇದರಲ್ಲಿ ಸಕ್ಸೀಡ್ ಆಗ್ತಾರೆ ಸಿದ್ದರಾಮಯ್ಯನವರು ಅಂತ ಬಂದಾಗ ದೊಡ್ಡ ಪ್ರಶ್ನೆ ಇತ್ತು. ಆದರೆ ಇದೀಗ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ನಿಮ್ಮ ಸುಗ್ರೀವಾಜ್ಞೆ ಒಪ್ಪಲ್ಲ ನಾನು ಅಂತ ಹೇಳಿ ಈ ಕಡೆ ರಾಜ್ಯಪಾಲರು ಅದಕ್ಕೆ ಸೈನ್ ಹಾಕ್ತೆ ವಾಪಸ್ ಕಳಿಸಿದ್ದಾರೆ. ಸ್ಪಷ್ಟನೆ ಕೊಡಿ ನನಗೆ ಅಂತ ಹೇಳಿ ಅದನ್ನು ಕಳಿಸ್ಕೊಟ್ಟಿದ್ದಾರೆ ಥಾವರ್ ಚಂದ್ ಗೆಹ್ಲೋಟ್ ಅವರು. ಫೈನಾನ್ಸ್ ಸುಗ್ರೀವಾಜ್ಞೆ ವಾಪಸ್ ಕಳಿಸೋದಕ್ಕೆ ಏನು ಕಾರಣ ನೋಡಿ, ಸುಗ್ರೀವಾಜ್ಞೆಯಿಂದ ಸಾಲ ಕೊಟ್ಟವರಿಗೆ, ಸಾಲ ಪಡೆದವರಿಗೆ ಹಾಗಾದರೆ ಏನು ಎಫೆಕ್ಟ್ ಆಗುತ್ತೆ? ಇಲ್ಲಿ ವಾಪಸ್ ಕಳಿಸಿರೋದು ಇಷ್ಟು ಕಾರಣಗಳಿಗಾಗಿ. ನೋಡಿ, ಸಾಲ ಯಾರು ಪಡ್ಕೊಂಡಿದ್ರೋ ಅವ್ರ ರಕ್ಷಣೆ ಕಡೆಗೆ ಮಾತ್ರ ನೀವು ಗಮನ ಹರಿಸಿದ್ದೀರಾ. ಅಂದರೆ ನೀವು ಜನಪ್ರಿಯತೆ ಹಿಂದೆ ಬೀಳ್ತಾ ಇದ್ದೀರಿ, ಜನಗಳ ರಕ್ಷಣೆಗೆ ನಾನು ಇದ್ದೀನಿ ಅನ್ನೋ ಮೆಸೇಜ್ ಕೊಡ್ತಾ ಇದ್ದೀರಿ ಅಷ್ಟೇ ಇಲ್ಲಿ. ಆದರೆ ಸಾಲ ಕೊಟ್ಟವನು, ಅವನ ಕಥೆ ಏನಾಗಬೇಕು? ಕೊಟ್ಟವನು ಕೋಡಂಗಿ, ಈಸ್ಕೊಂಡವನು ಈರಭದ್ರ ಅಂತ ಒಂದು ಮಾತು ಹೇಳ್ತಾರಲ್ಲ, ಆ ರೀತಿ ಆಗಬಾರ್ದಲ್ವಾ? ಸಾಲ ಕೊಟ್ಟಿದ್ದೇ ತಪ್ಪ ಒಂದು ಹಾಗಾದರೆ? ಅವನ ಕಡೆಗೆ ನೀವೇನು ಗಮನನೇ ಕೊಟ್ಟಿಲ್ವಲ್ಲ ಇಲ್ಲಿ. ಸಹಜ ನ್ಯಾಯದ ಅಡಿಯಲ್ಲಿ ಸಾಲ ಕೊಟ್ಟವರಿಗೆ ರಕ್ಷಣೆ ನನಗೆ ಈ ಸುಗ್ರೀವಾಜ್ಞೆಯಲ್ಲಿ ಕಾಣಿಸ್ತಾ ಇಲ್ಲ. ಸುದೀರ್ಘಾವಧಿಯಲ್ಲಿ ಇದು ಮಾರಕವಾಗುತ್ತೆ. ಮೈಕ್ರೋ ಫೈನಾನ್ಸ್ ಕೆಟ್ಟದ ಹಾಗಾದರೆ? ನೋ. ಹಳ್ಳಿಗಾಡಿನ ಅನೇಕರಿಗೆ ಇದರಿಂದ ಸಾಲ ಸಿಗ್ತಾ ಇದೆ, ಅನುಕೂಲ ಮಾಡಿಕೊಂಡವರು ಇದ್ದಾರೆ, ಅಭಿವೃದ್ಧಿ ಆದಂಥವರು ಇದ್ದಾರೆ. ಆದರೆ ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲದ ಮೇಲೆ ಸಾಲ ಮಾಡಿಕೊಂಡಂಥವ್ರು ಮಾತ್ರ ಸಮಸ್ಯೆಗೆ ಸಿಕ್ಕಾಕೊಳ್ತಾ ಇದ್ದಾರೆ. ಯಾರೆಲ್ಲ ಒಂದು ಸಾಲ ತೀರ್ಸಕ್ಕೆ ಇನ್ನೊಂದು ಸಾಲ ಪಡ್ಕೊಳ್ತಾ ಇದ್ದಾರೋ ಅವ್ರಿಗೂ ತೊಂದರೆ ಆಗ್ತಾ ಇದೆ. ಬಡ್ಡಿ ಕಟ್ಟಕ್ಕೆ ಸಾಲ ಮಾಡ್ತಾ ಇದ್ದಾರೋ ಅವ್ರಿಗೂ ತೊಂದರೆ ಆಗ್ತಾ ಇದೆ. 3 ಲಕ್ಷಕ್ಕಿಂತ ಜಾಸ್ತಿ ಸಾಲ ಕೊಡಲ್ಲ ಮೈಕ್ರೋ ಫೈನಾನ್ಸ್ನಲ್ಲಿ. ನೀವು 5 ಲಕ್ಷ ದಂಡ ಹಾಕಿಬಿಡಿ ಅಂದರೆ ಯಾವ ಥರ ಒದಗಿಸ್ತೀರಾ ನೀವು ಇದನ್ನು? ದಂಡ ಹಾಕೋ ಒಂದು ಕಾನೂನನ್ನು. ಸಾಲ ಪಡೆಯುವವರ ಬಳಿಯಲ್ಲಿ ಏನು ದಾಖಲೆ ತೆಗೆದುಕೊಳ್ಳಬಾರದು ಅಂತ ನೀವು ಹೇಳಿದ್ದೀರಾ. ದಾಖಲೆಗಳೇ ತಗೊಳ್ಳದೆ ನೀವು ಸಾಲ ಕೊಟ್ಟುಬಿಡಿ ಅಂತ ಕೇಳಿದ್ದೀರಲ್ಲ, ಸರಿನಾ? ಇದು ಸರ್ಕಾರಿ ಸಂಸ್ಥೆಗಳ ಸಾಲದ ವೇಳೆ ಅನುಸರಿಸಬೇಕಾದಂತಹ ಸ್ಥಿತಿಗತಿಯ ಬಗ್ಗೆ ಸಮಸ್ಯೆ ಎದುರಾಗುವಂತೆ ಮಾಡುತ್ತೆ. ಶಿಕ್ಷೆ ಪ್ರಮಾಣ 10 ವರ್ಷ ಅಂತ ಹೇಳಿದ್ದೀರಿ. ಯಾವ ಲಾಜಿಕ್ ಇದೆ ಇದರಲ್ಲಿ? ಪ್ರಾಮಾಣಿಕವಾಗಿ ಸಾಲ ಕಟ್ತಾರಲ್ಲ ಅವ್ರಿಗೂ ಎಫೆಕ್ಟ್ ಆಗುತ್ತಲ್ಲ ಇದು. ಸಾಲ ಮರುಪಾವತಿ ಮಾಡ್ತಾರಲ್ಲ ಅವರಿಗೂ ಸಮಸ್ಯೆ ಆಗುತ್ತೆ. ಬಜೆಟ್ ಅಧಿವೇಶನ ಹತ್ತಿರ ಆಗ್ತಾ ಇದೆ. ಏನು ಸುಗ್ರೀವಾಜ್ಞೆ ಅವಶ್ಯಕತೆ ಇಲ್ಲ ಈಗ. ಹೇಗಿದ್ದು ಅಧಿವೇಶನ ಬಂದೇ ಬಿಡ್ತಾರೆ ನಿಮಗೆ. ಆಗ ಸಾಧಕ ಬಾಧಕ ಚರ್ಚೆ ಮಾಡ್ಕೊಳ್ಳಿ ಅಲ್ಲೇ. ಏನೋ 3-4 ತಿಂಗಳೇನು ಟೈಮ್ ಇಲ್ವಲ್ಲ ಅಧಿವೇಶನಕ್ಕೆ, ಹತ್ತಿರ ಬಂದೇ ಬಿಡ್ತಲ್ಲ, ಅವಾಗ ಚರ್ಚೆ ಮಾಡ್ಕೊಳ್ಳಿ ಅಂಥೇಳಿ ರಾಜ್ಯಪಾಲರು ರಿಜೆಕ್ಟ್ ಮಾಡಿದ್ದಾರೆ.